ನಾವೀಗ ಬಂದಿರೋದು ಮಾಥೇರಾನ್ಗೆ. ಎಂಟ್ರಿ ಆಗ್ತಾ ಇದ್ದ ಹಾಗೆ ಸಿಗೋದು ಕುದುರೆ 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 ಕುದುರೆ. ಎಲ್ಲಿ ನೋಡಿದ್ರು ಕುದುರೆ. ಒಂದು ಸಣ್ಣ ಕುದುರೆ, ಇನ್ನೊಂದು ದೊಡ್ಡ ಕುದುರೆ, ಕಪ್ಪು ಕುದುರೆ, ಬ್ರೌನ್ ಕುದುರೆ, ವೈಟ್ ಕುದುರೆ, ಎಲ್ಲ ಥರದ ಕುದುರೆ. ಸುತ್ತಲೂ ಬಂಡೆಗಳು, ಸುತ್ತಲೂ ಆಹ್ಲಾದಕರವಾದ ಒಂದು ವಾತಾವರಣ ಇರುವಂಥ ಒಂದು ಪ್ರದೇಶ ಇದು. ಈ ಪ್ರದೇಶ ಇದು ಅಮನ್ ಲಾಡ್ಜ್ ಕಡೆಯ ಎಂಟ್ರೆನ್ಸ್. ಇಲ್ಲಿ ಬೇಕಾದರೆ ನಿಮ್ಮ ಸ್ವಂತ ವೆಹಿಕಲ್ಸನ್ನು ಅಥವಾ ಶೇರಿಂಗ್ ವೆಹಿಕಲ್ಸನ್ನು ಪಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ನಾವು ಮಾಥೇರಾನಿನ ಪಾಯಿಂಟ್ಗೆ ರೀಚ್ ಆಗಬಹುದು. ಅಜ್ಜ ಇಲ್ಲಿನ ರೈಲ್ವೆ ಟ್ರ್ಯಾಕನ್ನು ನಿರ್ಮಿಸಿದರೆ ಮೊಮ್ಮಗ ಇಲ್ಲಿನ ಹಿಲ್ ಸ್ಟೇಷನ್ ಫೆಸಿಲಿಟಿನ ಉದ್ಘಾಟನೆ ಮಾಡಿರ್ತಾರೆ. ಈ ಊರಿಗೆ ಎಂಟ್ರಿ ಆಗಬೇಕು ಅಂದರೆ 50 ರೂಪಾಯಿ, 50 ರೂಪೀಸಿನ ಎಂಟ್ರಿ ಫೀನ ಲೋಕಲ್ ಚಾರ್ಜಸ್ ಆಗಿ ಕೊಡಬೇಕಾಗಿ ಬರುತ್ತೆ. ನಮಸ್ಕಾರ ಸನ್ನಿಹಿತ ವೀಕ್ಷಕ ಮಹೋದಯರೇ, ಮಾಥೇರಾನ್. ನಾವೀಗ ಬಂದಿರೋದು ಮಾಥೇರಾನ್ಗೆ. ಇದೊಂದು ವಿಶಿಷ್ಟವಾದ ಒಂದು ಹಿಲ್ ಸ್ಟೇಷನ್. ಇಲ್ಲಿ ಯಾವುದೇ ರೀತಿಯಲ್ಲಿ ಪೊಲ್ಯೂಷನ್ ಇರೋದಿಲ್ಲ. ಪೊಲ್ಯೂಷನ್ ಫ್ರೀ ಆಗಿರುವಂಥ ಏಷ್ಯಾದ ಓನ್ಲಿ ಹಿಲ್ ಸ್ಟೇಷನ್ ಅಂತ. ಏನೇನು ವಿಶೇಷತೆ ಇದೆ ನೋಡೋಣ. ಎಂಟ್ರಿ ಆಗ್ತಾ ಇದ್ದ ಹಾಗೆ ಸಿಗೋದು ಕುದುರೆ 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 ಕುದುರೆ. ಎಲ್ಲಿ ನೋಡಿದ್ರು ಕುದುರೆ. ಒಂದು ಸಣ್ಣ ಕುದುರೆ, ಇನ್ನೊಂದು ದೊಡ್ಡ ಕುದುರೆ, ಕಪ್ಪು ಕುದುರೆ, ಬ್ರೌನ್ ಕುದುರೆ, ವೈಟ್ ಕುದುರೆ, ಎಲ್ಲ ಥರದ ಕುದುರೆ. ಇಲ್ಲಿ ನೋಡಿ, ಇಬ್ಬರು ಪ್ರವಾಸಿಗರು ಕುದುರೆ ಸವಾರಿನ ಆನಂದಿಸ್ತಾ ಇದ್ದಾರೆ. ನೀವು ಬೇಕಾದರೆ ಇಲ್ಲಿ ಕುದುರೆ ಸವಾರಿಯನ್ನು ಮಾಡಬಹುದು. ಇದಕ್ಕೆ ಬದಲಾಗಿ ಈ ರಿಕ್ಷಾ ಅಥವಾ ನಡ್ಕೊಂಡು ಹೋಗುವ ಅವಕಾಶಗಳು ಇದೆ. ಸ್ಮಾರಕವನ್ನು ಸ್ವಚ್ಛತೆಯನ್ನು ಇವರು ಕೂಡ ಮೇಂಟೈನ್ ಮಾಡ್ತಾ ಇದ್ದಾರೆ. ಆದ್ದರಿಂದ ದಯಮಾಡಿ ನಾವು ಕೂಡ ಸ್ವಚ್ಛತೆಯನ್ನು ಕಾಪಾಡೋದಕ್ಕೆ ಎಲ್ಲ ಕಡೆಗಳಲ್ಲೂ, ಇಲ್ಲಿಗೆ ಬಂದರೂ ಅಥವಾ ನಮ್ಮನೆ ಹತ್ತಿರದಲ್ಲೂ ಎಲ್ಲ ಕಡೆಗಳಲ್ಲೂ ನಾವು ಸ್ವಚ್ಛತೆಯನ್ನು ಕಾಪಾಡೋಣ. ನಮಸ್ಕಾರ ಸನ್ಮಿತ್ರ ವೀಕ್ಷಕ ಮಹೋದಯರೇ, ನಾನೀಗ ಬಂದಿರುವಂಥದ್ದು ಮಾಥೇರಾನ್ ಹಿಲ್ ಸ್ಟೇಷನ್. ಇದು ಏಷ್ಯಾದ ದ ಓನ್ಲಿ ಪೊಲ್ಯೂಷನ್ ಫ್ರೀ, ಪೆಟ್ರೋಲಿಯಂ ಫ್ರೀ ವೆಹಿಕಲ್ಲಿಂದ ರನ್ ಆಗುವಂಥ ಒಂದು ಪ್ಲೇಸ್. ಇಲ್ಲಿ ಕೇವಲ ಈ ರಿಕ್ಷಾ ಹಿಂದ್ಗಡೆ ಬಂತು ಈಗ ತಾನೆ. ಈ ರಿಕ್ಷಾ ಹೊರತುಪಡಿಸಿದರೆ ಕುದುರೆಗಳನ್ನು ಮಾತ್ರ ಇಲ್ಲಿ ಓಡಾಡೋದಕ್ಕೆ ಬಳಸಬಹುದು. ಇಲ್ಲಿ ಯಾವುದೇ ರೀತಿಯಲ್ಲಿ ಪೆಟ್ರೋಲಿನ ವಾಹನಗಳಿಗೆ, ಬೈಕ್, ಕಾರ್ ಇತ್ಯಾದಿಗಳಿಗೆ ಅವಕಾಶವೇ ಇಲ್ಲ. ಆದ್ದರಿಂದ ಇದೊಂದು ಮೋಸ್ಟ್ ಪೊಲ್ಯೂಷನ್ ಫ್ರೀ ಏರಿಯಾ. ಆದರೆ ಇಲ್ಲಿಗೆ ಬರಬೇಕು ಅಂದರೆ ನೀವು ತುಂಬ ಕಷ್ಟ ಏನು ಪಡೋದು ಬೇಡ, ತಾಳ್ಮೆ ಬೇಕು. ಆ ಮಿನಿ ಟ್ರೈನ್ಗೆ ನೀವು ಟಿಕೆಟ್ ತಗೋಬೇಕಾದ್ರೆ ಸುಮಾರು 3 ಗಂಟೆ ಕ್ಯೂ ನಿಲ್ಲಬೇಕಾಗಿ ಬರುತ್ತೆ. ಇಲ್ಲಿನ ಪ್ರದೇಶ ಸಂಪೂರ್ಣವಾಗಿ CC ಕ್ಯಾಮ್ರಾ ನಿಗಾದಲ್ಲಿ ಇದೆಯಂತೆ. ರಾತ್ರಿ ಹೊತ್ತು ಲೈಟಿನ ವ್ಯವಸ್ಥೆ ಚೆನ್ನಾಗಿದೆ ಅಂತ ಕೇಳ್ಪಟ್ಟಿದ್ದೀನಿ. ಇಲ್ಲಿ ಸ್ವಚ್ಛತೆಯನ್ನು ಚೆನ್ನಾಗಿ ಕಾಪಾಡ್ರಪ್ಪ. ಇಲ್ಲಿ ಹೆಜ್ಜೆ ಹೆಜ್ಜೆಗೆ, ಪಾಯಿಂಟಿಗೆ ಎಲ್ಲ ಕಡೆಯೂ ಬೋರ್ಡ್ ಇದೆ, ಇನ್ಸ್ಟ್ರಕ್ಷನ್ಸ್ ಇದೆ. ಇಲ್ಲಿ ನೀವು ಬರೋದೇ ಆದರೆ ದೀರ್ಘಕಾಲಕ್ಕೆ ಅಂದರೆ 1-2 ದಿನ ಉಳ್ಕೊಳ್ಳೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಬೆಳಗ್ಗೆ ಹೋಗಿ ಸಾಯಂಕಾಲ ಬರಬೇಕು ಅಂತ ಅಂದ್ಕೊಂಡ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ 1 ದಿನ ಇಡೀ ಆರಾಮಾಗಿ ಇದ್ದು ಬರಬಹುದಾದಂಥ ಒಂದು ಪ್ಲೇಸ್. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವರಿಗೆ ಎಲ್ಲರಿಗೂ ಕೂಡ ಸಂತೋಷವನ್ನು ಕೊಡಬಹುದಾದ ಪರಿಸರ ಕೂಡ ತುಂಬ ಸ್ವಚ್ಛವಾಗಿ ಇದೆ. ಇಲ್ಲೂ ಕೂಡ ಕಸ ಕಡ್ಡಿಗಳು ಕಂಡು ಬರಲ್ಲ. ಈ ಜಾಗಕ್ಕೆ ಮುಂಚೆ ಎಲ್ಲ ಮಣ್ಣಲ್ಲೇ ಓಡಾಡಬೇಕಿತ್ತು. ಈಗ ಇಲ್ಲಿ ಪೇವ್ಮೆಂಟ್ ಟೈಲ್ಸ್, ಮಣ್ಣಿನ ಟೈಲ್ಸನ್ನು ಹಾಕಲಾಗಿದೆ. ಕೆಲವೊಬ್ಬರು ಇದನ್ನು ಆಕ್ಷೇಪಣೆ ಮಾಡ್ತಾರೆ, ಯಾಕಂದರೆ ಕುದುರೆಗಳಿಗೆ ನಡೆಯೋದಕ್ಕೆ ಕಷ್ಟ ಆಗುತ್ತೆ ಅಂತ. ಯಾರೋ ಒಬ್ಬರು ಮುಗ್ರಿಸಿ ಕೂಡ ಬಿದ್ದಿದ್ರಂತೆ. ಒಟ್ಟು ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ. ಒಂದರ್ಥದಲ್ಲಿ ಒಂದು ರೀತಿ ಅಭಿವೃದ್ಧಿ ಆದರೆ ಇನ್ನೊಂದು ರೀತಿಯಲ್ಲಿ ಅದು ತೊಂದರೆಯನ್ನು ಉಂಟು ಮಾಡುತ್ತೆ. ಪ್ಲಾಸ್ಟಿಕ್ ಬಾಟ್ಲಿಗಳನ್ನು ಸಂಗ್ರಹಿಸಿ ಒಂದು ಕಡೆ ರಾಶಿ ಹಾಕಿರೋದು ಕಂಡು ಬಂತು. ಇಲ್ಲಿ ಈ ರೀತಿಯ ತುಂಬ ರೆಸಾರ್ಟ್ಗಳು, ಚಿಕ್ಕ ಪುಟ್ಟ ಹೋಟೆಲ್ಗಳು, ರೂಮ್ಗಳು ಎಲ್ಲವೂ ಕೂಡ ಅವೈಲೇಬಲ್ ಇದೆ. ಬೇರೆ ಬೇರೆ ದರ್ಜೆಯ
ಬೇರೆ ಬೇರೆ ಅಭಿರುಚಿಯ ವ್ಯಕ್ತಿಗಳಿಗೆ ಬೇರೆ ಬೇರೆ ರೀತಿಯ ಆಪ್ಷನ್ಸ್ ಅವೈಲಬಲ್ ಇದೆ. ಆದ್ದರಿಂದ ಇಲ್ಲಿ ಉಳ್ಕೊಳ್ಳೋದಕ್ಕೆ ಏನೂ ಸಮಸ್ಯೆ ಇಲ್ಲ. ಇಲ್ಲೊಂದು ವಿಲ್ಲ ಇದೆ. ಈ ಮಾಥೇರಾನ್ನಲ್ಲಿ ಹಲವಾರು ವ್ಯೂ ಪಾಯಿಂಟ್ಗಳಿದೆ. ನಾನೀಗ ಮಾಲ್ಡುಂಗಾ ಪಾಯಿಂಟ್ ಅನ್ನುವಂಥ ಅತ್ಯಂತ ಹತ್ತಿರದಲ್ಲಿರೋ ಒಂದು ಪಾಯಿಂಟನ್ನು ನೋಡೋದಕ್ಕೆ ಹೊರಟಿದ್ದೀನಿ. ಬನ್ನಿ ನೋಡೋಣ ಆ ಪಾಯಿಂಟ್ ಹೇಗಿರಬಹುದು ಅಂತ. ನನಗೂ ಗೊತ್ತಿಲ್ಲ. ಮಧ್ಯಾಹ್ನದಲ್ಲಿ ಇದಕ್ಕೆ ನಡ್ಕೊಂಡು ಹೋಗುವ ಮಾರ್ಗ ಇದು. ನೋಡೋಣ ಹೇಗಿದೆ. ನಾನು ಎಷ್ಟು ಮೆಲ್ಲಗೆ ಮಾತನಾಡ್ತಾ ಇದ್ದೀನಿ, ಹಾಗಿದ್ದರೂ ಕೂಡ ನಿಮಗೆ ಎಷ್ಟು ಕ್ಲೀನಾಗಿ ಕೇಳಿಸ್ತಾ ಇದೆ. ಯಾವುದೇ ಒಂದು ವೆಹಿಕಲ್ಲಿನ ಒಂದು ಗೋಜು ಗದ್ದಲ ಏನೂ ಇಲ್ಲ. ಅಷ್ಟೊಂದು ಪ್ರಶಾಂತವಾಗಿರೋ ವಾತಾವರಣ. ಸುಮ್ಮನೆ ಒಂದು ಕಾಡು ನೋಡೋದಕ್ಕೆ ಇಲ್ಲಿಗೆ ಬರಬೇಕಿತ್ತ ಅಂತ ಅಂದರೆ, ಇದು ಸುಮಾರು 9 ಬೆಟ್ಟಗಳು ಸೇರಿ ಆಗಿರುವಂಥ ಬೆಟ್ಟದ ಮೇಲ್ಗಡೆ ಇರುವಂಥ ಒಂದು ಕಾಡು. ಒಂದು ಸಪೋರ್ಟ್ ಸಿಗುತ್ತಾ ನೋಡ್ತೀನಿ ಅದಕ್ಕೆ. ಇದು ಪ್ರಶಾಂತವಾದ ವಾತಾವರಣ ಕ್ರಿಯೇಟ್ ಆಗಿದೆ. ಇದೊಂದು ಒಳ್ಳೆಯ ಹಿಲ್ ಸ್ಟೇಷನ್. ಎಲ್ಲರೂ ಕೂಡ ಬಂದು ಇರಬಹುದಾದಂಥ ಒಂದು ಪ್ರದೇಶ. ಆದರೆ ನನ್ನ ಹಾಗೆ ಕಡಿಮೆ ಸಮಯದಲ್ಲಿ ಬರಬೇಡಿ. ಒಂದು 2 ದಿನನಾರು ಇರೋದಕ್ಕೆ ಪ್ಲ್ಯಾನ್ ಮಾಡಿಕೊಂಡು ಬನ್ನಿ. ಯಾಕಂದರೆ ಬೇರೆ ಬೇರೆ ಪಾಯಿಂಟ್ಸನ್ನು, ಬೇರೆ ಬೇರೆ ವ್ಯೂಸನ್ನು ತುಂಬ ನೋಡುವಂಥದ್ದಿದೆ. ನಿಮ್ಮ ಎಲ್ಲ ದಣಿವನ್ನು ಕಳೆದು ಆಯಾಸವನ್ನು ತೂಗಿಸಿಕೊಳ್ಳೋದಕ್ಕೆ, ಆಯಾಸವನ್ನು ಕಳೆಯೋದಕ್ಕೆ ಒಂದು ಪ್ರಶಾಂತವಾದ ವಾತಾವರಣದಲ್ಲಿ ಇರಬೇಕು ಅಂತ ಅನಿಸಿದರೆ ಖಂಡಿತ ಇದು ನಿಮಗೆ ಒಂದು ಪ್ರಶಸ್ತವಾದ ಪ್ರದೇಶ. ಈ ಜಾಗಕ್ಕೆ ಹಿಂದಿನ ಕಾಲದಲ್ಲಿ 1907ರಲ್ಲೇ ರೈಲ್ವೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ನಮಗೆ ಏನೋ ನಮ್ಮ ಆಗುಂಬೆ ಘಾಟಿನೇ ತುಂಬ ಕಷ್ಟ ಅನಿಸಿದರೆ, ಅದಕ್ಕಿಂತ ಕಷ್ಟದ ಮಾರ್ಗದಲ್ಲಿ ಇಲ್ಲಿ ಬಸ್ಸಲ್ಲ, ಬೇರೆ ವೆಹಿಕಲ್ಸ್ ಅಲ್ಲ, ಟ್ರೈನೇ ಬರುತ್ತೆ. ಟ್ರೈನು ಎಷ್ಟು ಕಷ್ಟಪಟ್ಟು ಬಂತು ಅಂತ ನೀವೇ ದಾರಿಯಲ್ಲಿ ನೋಡಿದ್ದೀರ. ಆಮೇಲೆ ಚಳಿಗಾಲದಲ್ಲಿ ಇದು ಇಲ್ಲಿಗೆ ಬರೋದಕ್ಕೆ, ಮಳೆಗಾಲದಲ್ಲಿ ಬರೋದಕ್ಕೆ ಹೇಳಿ ಮಾಡಿಸಿದ ಸಮಯ. ಆದರೆ ಆ ಸಮಯದಲ್ಲಿ ಟ್ರೈನ್ ಅವೈಲಬಿಲಿಟಿ ಇಲ್ಲದೆ ಇರಬೇಕು. ಮಹೋದಯರೇ, ನಾನೀಗ ನಿಮ್ಮನ್ನು ಒಂದು ವಿಶಿಷ್ಟವಾದ ಒಂದು ಪ್ರದೇಶಕ್ಕೆ ಕರ್ಕೊಂಡು ಬಂದಿದ್ದೀನಿ. ಇದು ಒಂದು ಥರ ನಮ್ಮ ಆಗುಂಬೆ ಮತ್ತು ಊಟಿ ಎರಡನ್ನೂ ಮಿಕ್ಸ್ ಮಾಡಿದರೆ ಯಾವ ರೀತಿ ಪ್ರದೇಶ ಇದೆ. ಎಲ್ಲ ಕಡೆಯಿಂದನೂ 9 ಬೆಟ್ಟಗಳಿಂದ ಸುತ್ತುವರೆದಿರುವಂಥ ಜಾಗ. ನಾನು ಒಬ್ಬನೇ ಹೇಗೆ ಬಂದಿದ್ದೀನೋ ಇಲ್ಲಿಗೆ, ಒಂದು ರೀತಿಯಲ್ಲಿ ಕಣಿವೆಯಿಂದ ಕೂಡಿರುವಂಥ ಒಂದು ಪ್ರದೇಶ. ಸುತ್ತಲೂ ಕಾಡು, ಸುತ್ತಲೂ ಬಂಡೆಗಳು, ಸುತ್ತಲೂ ಆಹ್ಲಾದಕರವಾದ ಒಂದು ವಾತಾವರಣ ಇರುವಂಥ ಒಂದು ಪ್ರದೇಶ ಇದು. ಈ ಪ್ರದೇಶ ಇದು ಒಂದು ಪಾಯಿಂಟ್. ಈ ಪಾಯಿಂಟ್ ಹೇಗಿದೆ ಅಂತ ಒಂದು ರೌಂಡ್ ನೋಡೋಣ. ಈ ಪ್ರದೇಶಕ್ಕೆ ಮತ್ತೊಮ್ಮೆ ಬರ್ತಿರೋ ತಾನೆ. ಸಾಧ್ಯ ಆದರೆ ಇನ್ನೂ ಹಲವು ಪಾಯಿಂಟ್ಸನ್ನು ನಿಮಗೆ ತೋರಿಸುವ ಪ್ರಯತ್ನವನ್ನು ಮಾಡ್ತೇನೆ. ಈ ವ್ಯೂ ಹೇಗಿದೆ ಅಂತ ನೋಡೋಣ ಬನ್ನಿ. ಒಂದು ಕಣಿವೆ, ಇಷ್ಟು ದೊಡ್ಡ ಒಂದು ಊರು. ಆ ಕಡೆ ಎದುರುಗಡೆ ಎಲ್ಲ ಕಾಣಿಸ್ತಾ ಇದೆಯಲ್ಲ, ಆ ಕಡೆನೂ ಹಲವಾರು ಪಾಯಿಂಟ್ಗಳಿದೆ, ಹಲವಾರು ವ್ಯೂ ಪಾಯಿಂಟ್ಗಳಿದೆ. ಅಲ್ಲಿಂದನೂ ಕೂಡ ನಾವು ಮನಮೋಹಕವಾದ ದೃಶ್ಯಗಳನ್ನು ನೋಡಬಹುದು. ಆದರೆ ಸದ್ಯ ನಾನಂತೂ ಅಲ್ಲಿಗೆ ಭೇಟಿ ಕೊಡ್ತಾ ಇಲ್ಲ, ಅವುಗಳು ದೂರದಲ್ಲಿ ಇರೋದ್ರಿಂದ. ಆಗಲೇ ನೀವು ಕೆಲವೊಂದು ಬೋರ್ಡ್ಗಳನ್ನು ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ಇಷ್ಟೆಲ್ಲ ಪಾಯಿಂಟ್ಸ್ಗಳಿವೆ. ಸ್ಟೀಪ್ ಆಗಿರುವಂಥ ಒಂದು ಕಣಿವೆ ಇದು. ಆದ್ದರಿಂದ ಇಲ್ಲಿಗೆ ಯಾರು ಕೂಡ ಒಬ್ಬರೇ ಬರಬೇಡಿ, ಹಲವು ಜನ ಒಟ್ಟಿಗೆ ಮಾತ್ರ ಬನ್ನಿ. ಇಲ್ಲ ಕಣಪ್ಪ, ನಾನಂತೂ ಸವಾರಿ ಮಾಡೋದಕ್ಕೆ ಬರಲ್ಲ. ಕುದುರೆಗಳಂತೂ ಸಿಂಗಾರ ಮಾಡಿಕೊಂಡು ಬಾಬಾ ಸವಾರಿ ಮಾಡು ಅಂತ ಕಾಯ್ತಾ ಇರೋರ ಥರ ರೆಡಿಯಾಗಿ ನೋಡ್ತಾ ಇದೆ. ಐ ಲವ್ ಮಾಥೇರಾನ್ ಬೋರ್ಡನ್ನು ಮತ್ತು ಈ ಕುದುರೆಗಳನ್ನು ಸದ್ಯಕ್ಕೆ ಕೊನೆಯದಾಗಿ ನೋಡಬೇಡ. ಸದ್ಯಕ್ಕೆ ನಾನು ವಿದಾಯ ಹೇಳ್ತೀನಿ. ಇನ್ನು ಕೆಲವೊಂದು ಪಾಯಿಂಟ್ಗಳು ನೋಡೋದಕ್ಕೆ ಇರಬಹುದು. ಬನ್ನಿ ತೋರಿಸ್ತೀನಿ. ಎಷ್ಟು ಹತ್ತಿರದಲ್ಲಿ ಹಾರ್ತಾ ಇರೋ ಹಾಗೆ ಅನಿಸುತ್ತೆ. ಇದೊಂದು ನ್ಯಾರೋ ಗೇಜ್ ಅಂದರೆ ಟ್ರ್ಯಾಕ್ಗಳ ನಡುವಿನ ಅಂತರ ಕಡಿಮೆ ಇರುವಂಥ ಒಂದು ವ್ಯವಸ್ಥೆ. ಈ ರೀತಿಯ ಟ್ರ್ಯಾಕನ್ನು ಕಷ್ಟಕರವಾದ ಮಾರ್ಗದಲ್ಲಿ ಬಳಸ್ತಾರೆ. ಇಲ್ಲಿ ಬಿಟ್ಟರೆ ಡಾರ್ಜಿಲಿಂಗಲ್ಲಿ ಮಾತ್ರ ಈ ಥರದ ವ್ಯವಸ್ಥೆ ಇರೋದು ಅನಿಸುತ್ತೆ. ಅದು ಪಾಯಿಂಟ್ ಇದೆ. ಇಲ್ಲಿಂದಲೂ ಕೂಡ ನೀವು ಸ್ಟೀಪ್ ಇರುವಂಥ ಒಂದು ಕಣಿವೆಯ ವ್ಯೂವನ್ನು ನೋಡಬಹುದು. ಒಂದ್ಸರಿ
ಇದೆ ನೋಡಿ, ಸ್ಟೀಪ್ ಇರುವಂಥ ಒಂದು ಕಣಿವೆಯ ವ್ಯೂ. ಕಣಿವೆ ಈ ರೀತಿಯಲ್ಲಿ ಇದೆ. ಇಲ್ಲೆಲ್ಲ ನಮ್ಮ ಟ್ರೈನ್ ಬರುತ್ತೆ. ಈ ರೀತಿಯಲ್ಲಿ ಈ ಟ್ರ್ಯಾಕ್ಗಳು ಕರ್ವಿಂಗ್ ಇರುತ್ತೆ. ಕರ್ವಿಂಗ್ ಇರೋ ಕಡೆ ಅಂತೂ ಡಬಲ್ ಲೈನನ್ನು ಮಾಡಿರ್ತಾರೆ ನೋಡಿ, ಯಾವ ರೀತಿಯಲ್ಲಿ ಈ ಟ್ರ್ಯಾಕ್ಸ್ ಇರುತ್ತೆ. ಐಸ್ ಕ್ರೀಮ್ ತಿಂತ ಬರ್ತಾ ಇದೆ. ಕುಲ್ಫಿ ಒಂದು ಅಜ್ಜಿಯೆಲ್ಲ ಸಿಗ್ತಾರೆ ಎಲ್ಲರೂ. ರೈಲ್ವೆಯವರು ಇಲ್ಲಿ ದಾರಿ ಉದ್ದಕ್ಕೂ ಹಲವಾರು ಮಾರಾಟಗಾರರು ನಮಗೆ ಸಿಗ್ತಾರೆ. ಒಬ್ಬ ಕುಲ್ಫಿ ವಾಲನ ಹತ್ರ ನಾನು ಐಸ್ ಕ್ಯಾಂಡಿ ತಗೊಂಡೆ. ಆ ಕುಲ್ಫಿ ವಾಲ ಸುತ್ತಮುತ್ತ ಎಲ್ಲ ಅಬ್ಸರ್ವ್ ಮಾಡಿಬಿಟ್ಟು ಆಮೇಲೆ ತನ್ನ ಡಬ್ಬ ಓಪನ್ ಮಾಡ್ದ. ಇದೊಂದು ರೀತಿಯ ಸ್ಟ್ರಕ್ಚರನ್ನು ಕಾಡಿನ ಮಧ್ಯದಲ್ಲಿ ಮಾಡಿದ್ದಾರೆ. ಇಲ್ಲಿ ಮಂಗಗಳ ಕಾಟ ಸ್ವಲ್ಪ ಹೆಚ್ಚೇ ಇದೆ. ಆದ್ದರಿಂದ ನಿಮ್ಮ ಬ್ಯಾಗನ್ನು ಭದ್ರವಾಗಿ ಇಟ್ಕೊಳ್ಳಿ. ಮತ್ತು ಯಾವುದೇ ತಿಂಡಿ ತಿನಿಸುಗಳು, ಹಣ್ಣು ಹಂಪಲುಗಳು ಕಾಣದೇ ಇರೋ ರೀತಿಯಲ್ಲಿ ಸೇಫಾಗಿ ಇಟ್ಕೊಳ್ಳಿ. ನನಗಂತೂ ಈ ಪ್ರಯಾಣದಲ್ಲಿ ಸಮಯ ಕಳೆದಿದ್ದೇ ಗೊತ್ತಾಗಲಿಲ್ಲ. ಬೆಳಿಗ್ಗೆ 4 ಗಂಟೆಗೆ ಹೊರಟಿದ್ದು, ಈಗಾಗಲೇ 4 ಗಂಟೆ ಆಯಿತು. ಆಲ್ಮೋಸ್ಟ್ ನನ್ನ ಈ ಒಂದು ಪುಟಾಣಿ ಟ್ರಿಪ್ ಮುಗೀತು. ನಾನೀಗ ವಾಪಸ್ ಹೊರಟಿದ್ದೀನಿ. ಆದರೆ ನಾನು ಇದರಲ್ಲಿ ಟಿಕೆಟ್ ತಗೊಂಡಲ್ಲ. ನನಗೆ ಇಲ್ಲಿ ಟಿಕೆಟ್ ಸಿಗೋ ಚಾನ್ಸಸ್ ಇಲ್ಲ. ಅದರಿಂದ ನಾನು ಬೇರೆ ಒಂದೇ ದಿನದ ಮಟ್ಟಿಗೆ ಸಿಕ್ಕಂತಹ ಈ ನನ್ನ ಸ್ನೇಹಿತರು ಸದಾ ನೆನಪಿನಲ್ಲಿ ಉಳಿತಾರೆ. ಅದರಲ್ಲೂ ಈ ಪುಟಾಣಿ ಫ್ರೆಂಡ್ಸ್ ನನಗೆ ಸದಾ ನೆನಪಿನಲ್ಲೇ ಉಳಿತಾರೆ. ಅವ್ರ ಜೊತೆ ಕಳೆದಿದ್ದ ಟೈಮ್ ಅಂತೂ ನನಗೆ ಆಲ್ವೇಸ್ ಮೆಮೊರೇಬಲ್. ಹೀಗೆ ನೀವು ಕೂಡ ಬನ್ನಿ, ಬೇರೆಯವ್ರನ್ನೂ ಸಂತೋಷಪಡಿಸಿ, ನೀವು ಖುಷಿಯಾಗಿರಿ. ಮತ್ತೆ ಚುಕ್ಕುಬುಕ್ಕು ರೈಲು ಬಂತು. ನಾನಂತೂ ಟ್ರೈನಲ್ಲಿ ಹೋಗಲ್ಲ. ಎಲ್ಲರೂ ನನಗೆ ಬಾಯ್ ಮಾಡ್ತಾ ಇದ್ದಾರೆ. ಬಾಯ್ ಬಾಯ್ ಬಾಯ್, ಎಂಜಾಯ್, ಆಲ್ ದ ಬೆಸ್ಟ್, ಬಾಯ್. ನೋಡಪ್ಪ, ಇಷ್ಟು ಪುಟಾಣಿ ಟ್ರೈನಿಗೆ 2 ಇಂಜಿನ್, ಮುಂದ್ಗಡೆ ಒಂದು ಎಳೆಯೋದಿಕ್ಕೆ, ಹಿಂದ್ಗಡೆಯಿಂದ ಒಂದು ತಳ್ಳೋದಿಕ್ಕೆ. ನಾನೀಗ ಮತ್ತದೇ ಪ್ರದೇಶಕ್ಕೆ ಬಂದಿದ್ದೇನೆ. ನಾನು ನಿಮಗೆ ಒಂದೇ ಒಂದು ವ್ಯೂ ಪಾಯಿಂಟನ್ನು, ಕೆಲವೇ ಪ್ರದೇಶಗಳನ್ನು ನಿಮಗೆ ತೋರಿಸೋದಕ್ಕೆ ಸಾಧ್ಯ ಆಯಿತು. ನೀವೇನಾದರೂ ಇಲ್ಲಿಗೆ ಬಂದರೆ 1-2 ದಿನ ಇಲ್ಲಿ ಇದ್ದುಬಿಟ್ಟು ಪೂರ್ತಿ ಪರಿಸರವನ್ನು ಎಂಜಾಯ್ ಮಾಡಿ, ಸಮಯವನ್ನು ಕಳೀರಿ, ನೆಮ್ಮದಿಯಾಗಿ ಇರಿ. ಈ ನನ್ನ ವಿಡಿಯೋ ನಿಮಗೆ ಏನಿಸ್ತು? ಚಿಕ್ಕದಾಗಿ ಇದ್ದರೂ ಕೂಡ ಅರ್ಥಪೂರ್ಣವಾಗಿ ನಿಮಗೆ ತಿಳಿಸಿದ್ದೇನೆ ಅಂತ ಅಂದ್ಕೊಂಡಿದ್ದೀನಿ. ಬಾಯ್ ಬಾಯ್, ನಮಸ್ಕಾರ. ಐ ವಿಲ್ ಮೀಟ್ ಯು ಇನ್ ನೆಕ್ಸ್ಟ್ ವಿಡಿಯೋ. ಅಮನ್ ಲಾಡ್ಜಿಗೆ ಬಂದರೆ ಶೇರಿಂಗ್ ಟ್ಯಾಕ್ಸಿ ಸಿಗುತ್ತೆ, 100 ರೂಪಾಯಿ ಒಂದು ಸೀಟಿಗೆ. ನಾನು ಕರಿತಾ ಇದ್ದಾರೆ ಅಲ್ಲಿ. ಇಲ್ಲಿ ಮತ್ತೊಂದು ಟ್ರೈನ್ ಬೆಟ್ಟವನ್ನು ಇಳಿತಾ ಇದೆ. ಇಳಿಯೋದಕ್ಕೆ ಆ್ಯಕ್ಚುಲಿ ಹೆಚ್ಚು ಟೈಮ್ ತಗೊಳುತ್ತಂತೆ. ನಾನಂತೂ ಆರಾಮ್ಸೆ ಟ್ಯಾಕ್ಸಿಯಲ್ಲಿ ಬರ್ತಾ ಇದ್ದೀನಿ. ಮತ್ತದೇ ಸುಂದರವಾದ ಕಾಡು, ಘಾಟ್ ಸೆಕ್ಷನ್ನಿನ ಸುಂದರವಾದ ವಿಹಂಗಮ ದೃಶ್ಯಗಳು. ಗಡಿಬಿಡಿಲಿ ಆಯಿತು ಪ್ರಯಾಣ, ಆದರೂ ಕೂಡ ತುಂಬಾ ಖುಷಿ ಕೊಡ್ತು. ನಿಮಗೇನಿಸ್ತು ಅಂತ ಖಂಡಿತ ತಿಳಿಸಿ. ಥ್ಯಾಂಕ್ ಯು, ಬಾಯ್ ಬಾಯ್, ನಮಸ್ಕಾರ, ಧನ್ಯವಾದಗಳು. ಮತ್ತೆ ನೇರಲ್ ರೈಲ್ವೆ ಸ್ಟೇಷನ್ನಿನ ಪ್ಲಾಟ್ಫಾರ್ಮಿಗೆ, ಬ್ರಿಡ್ಜಿಗೆ ಬಂದಿದ್ದೀನಿ. ಮತ್ತೆ ಟ್ರೈನ್ ಹತ್ತಬೇಕು. 8 ಗಂಟೆ 12 ನಿಮಿಷಕ್ಕೆ ರೀಚ್ ಆಗಿ ಆಯಿತು. ಬಾಯ್.